ಏನ್ರಿ ಬೆಳಗ್ಗೆ ಈ ರೀತಿ ಕುತ್ಕೊಂಡಿದ್ದೀರಾ? ಏನ್ ಕೆಲಸ ಇಲ್ವಾ? ತೋಟಕ್ಕೇನು ಹೋಗಲ್ವಾ ನೀವು? ಸಾಕ್ ಬಿಡ ಅತ್ಲಾಗೆ. ನನಗೂ ಸ್ವಲ್ಪ ಸಾಕಾದಂಗ ಆಗ್ಬಿಟ್ಟಿದ್ಲಗೆ. ಅದಕ್ಕೆ ನಾನು ಇವತ್ತು ಒಂದ್ 3 ದಿವಸ ಊರಾಗ ಇರಲ್ಲಪ್ಪ. ಹಂಗಾಗಿ ಅಂತ ಹೇಳ್ಬಿಟ್ಟು ಕೆಂಚಪ್ಪರಿಗೆ ಹೇಳಿನಿ, ಕೆಂಚಪ್ಪರೆ ನಿಮ್ ತೋಟದ ಜೊತೆಗೆ ನಮ್ಮ ತೋಟನ ಒಂದ್ 3 ದಿವಸ ನೋಡ್ಕೊಳ್ರಿ. ನಾನು ಹಿರಿಯೂರು ಐತಲ್ಲ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ದಕ್ಷಿಣ ಕಾಶಿ ತೇರುಮಲ್ಲೇಶ್ವರ ದೇವಸ್ಥಾನ ಜಾತ್ರೆ ನಡೀತೈತೆ. ಜಾತ್ರೆಗೆ ಅಂತ ಕರ್ಕೊಂಡು ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಓಹೋ, ಕೊನೆಗೂ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟ ನೋಡ್ರಿ. ಇಷ್ಟು ವರ್ಷಕ್ಕೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ತೇರುಮಲ್ಲೇಶ್ವರ ಜಾತ್ರೆ ಇವತ್ತು ನಾನು ಶುರು ಅಂತ ಕೇಳಿದೀನಿ ಕಣ್ರಿ. ನ್ಯೂಸ್ ಚಾನಲ್ ಹೇಳ್ತಿದ್ರು ಅತ್ಲಾಗೆ. ಪಾಂಪ್ಲೆಟ್ಸ್ ಎಲ್ಲ ಓದಿದ್ದೀನಿ. ಹೌದೇ? ಕಾಣದೆ ನೀನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆ ಅತ್ಲಾಗೆ. ಅಲ್ಲೇ ವಾಟ್ಸಪ್ಪಲ್ಲಿ ಮತ್ತೆ ಫೇಸ್ಬುಕ್ಕಲ್ಲೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಹಾಕಿದ್ದಾರೆ. ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಪ್ರತಿ ವರ್ಷ ಈ ವರ್ಷನೂ ಭಾಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಏನೇನು ಕಾರ್ಯಕ್ರಮಗಳು ಇದಾವ್ರಿ ಇವತ್ತಿಂದ? ಹೇಳ್ರಿ ನನಗೆ ಒಂಚೂರು. ನಾನು ಬರೀ ಪಾಂಪ್ಲೆಟ್ಸ್ ನೋಡಿದೆ ಅಷ್ಟೇ, ಡೇಟ್ಗಳ. ಏನೇನು ಕಾರ್ಯಕ್ರಮ ಹೆಂಗೆ ನಡೀತಂತ ಗೊತ್ತಿಲ್ಲ ನನಗೆ. ನೋಡು, ತಾಲೂಕು ಆಡಳಿತ ತೇರುಮಲ್ಲೇಶ್ವರ ಸ್ವಾಮಿಗೋಸ್ಕರ ಬೇಕಾದಷ್ಟು ಅನುದಾನನ ತರಿಸ್ಕೊಳತ್ತೆ. ಗೌರ್ಮೆಂಟು ಸ್ಯಾಂಕ್ಷನ್ ಮಾಡುತ್ತೆ. ಹಂಗಾಗಿ ತೇರುಮಲ್ಲೇಶ್ವರ ರಥೋತ್ಸವ ಕಾರ್ಯಕ್ರಮಕ್ಕೆ, ಜಾತ್ರೋತ್ಸವಕ್ಕೆ ಏನು ಹಣದ ಕೊರತೆ ಏನಾಗಲ್ಲ. ಸುತ್ತಮುತ್ತ MP MLAಗಳು, ಜನಪ್ರತಿನಿಧಿಗಳು, ಉದ್ಯಮಿಗಳು ಎಲ್ಲ ದುಡ್ಡು ಕೊಡ್ತಾರೆ ಅಲ್ಲಿ. ಇವತ್ತು ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ದೊಡ್ಡೋತ್ಸವ ಅಂತ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ತಾರೀಕು 2 ಅಲ್ವಾ, ಹಂಗಾಗಿ ದೊಡ್ಡೋತ್ಸವ ನಡೆಯುತ್ತೆ. ನಾಳೆ ದಿವಸ ಭಾಳ ದೊಡ್ಡ ತೇರು. ಅಂತಿಂತ ತೇರಲ್ಲ. ಕೊಟ್ಟೂರೇಶ್ವರ ಅಂತ ಕೇಳಿಗೆ, ಬಳ್ಳಾರಿ ಜಿಲ್ಲೆ ಕೊಟ್ಟೂರಲ್ಲಿ ನಡೀತಲ್ಲ ತೇರು. ಅಬ್ಬಬ್ಬಬ್ಬ, ಅಷ್ಟು ದೊಡ್ಡ ತೇರು ಇರುತ್ತೆ. ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಇದೇ ತಿಂಗಳ 3ನೇ ತಾರೀಕು, ಇವತ್ತೆಲ್ಲ ನಾಳೆ. ಬ್ರಹ್ಮ ರಥೋತ್ಸವನ ಸುಮಾರು ಒಂದು 500 ಮೀಟ್ರ್ ಎಳಿತಾರೆ. ಏನು ಜನ ಅಂತೀಯ, ಭರ್ಜರಿ ಜನ ಸೇರುತ್ತೆ. ಅದಾದ್ಮೇಲೆ 4ನೇ ತಾರೀಕು ಫೈನಲ್. ಅವತ್ತು ಈ ತೇರುಮಲ್ಲೇಶ್ವರ ಗುಡಿ ಮುಂಭಾಗದಲ್ಲಿ ಗರುಡಗಂಬ ಇದೆಯಲ್ಲ, ಅಲ್ಲಿಗೆ ಕರ್ಪೂರದ ಆರತಿ ಅಂತ ಮಾಡ್ತಾರೆ. ಕರ್ಪೂರದ ಆರತಿ ಫುಲ್ಲು ಸುಡ್ತಾರೆ ಅತ್ಲಾಗೆ. ಭಾಳಷ್ಟು ಜನ, ಭಾಳಷ್ಟು ಸಂಖ್ಯೆ ಸೇರ್ತಾರೆ. ಕಮ್ಮಿ ಅಂತಂದ್ರು ಒಂದು 5ರಿಂದ 10 ಸಾವಿರ ಜನ ಸೇರ್ತಾರೆ. ಅಬ್ಬಬ್ಬಬ್ಬಬ್ಬ, ಅಷ್ಟೊಂದು ಜನದಲ್ಲಿ ನಾವೆಲ್ಲ ಹೆಂಗೆ ಹೋಗೋಕ್ಕಾಗುತ್ತೆ? ಪೊಲೀಸು ಇರ್ತಾರ ಅಂತ ಅಷ್ಟೊಂದು ಜನ ಸೇರ್ಬೇಕಾರೆ ಮತ್ತೆ ಪೊಲೀಸ್ ವ್ಯವಸ್ಥೆ ಇದ್ದಂಗೆ ಆಗ್ತೈತೆ. ಪೊಲೀಸ್ನವರು, ಹೋಮ್ ಗಾರ್ಡ್ಸು, SIಗಳು ಎಲ್ಲ ಇರ್ತಾರೆ. ಮೊದಲೇ ಅಷ್ಟೊಂದು ಜನಸಂಖ್ಯೆಯಲ್ಲಿ ಮತ್ತೆ ಪೊಲೀಸನವರು ನೀವು ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮತ್ತೆ ಪತ್ರಕರ್ತರಲ್ಲಿ ಸುತ್ತಮುತ್ತ ಇರ್ತಾರಲ್ಲ ಪತ್ರಕರ್ತರೆಲ್ಲ ಬಂದು ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಹಂಗಾಗಿ ಇಷ್ಟು ಜನ ಪೊಲೀಸ್ನವರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ಬೇಕಲ್ಲ. ಏನೂ ಸಮಸ್ಯೆ ಆಗಲ್ಲ. ಆದ್ರೂ ನಮ್ಮ ಫೋನು, ಪರ್ಸು, ಒಡವೆಗಳೆಲ್ಲ ಭಾಳ ಜವಾಬ್ದಾರಿಯಿಂದ ಇಟ್ಕೊಂಡು ಹೋಗ್ಬೇಕು. ಒಡವೆಗಳನ್ನ ಹೇಳ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ಒಡವೆಗಳು ಪ್ರದರ್ಶನ ಮಾಡಬಾರ್ದು ಅಂತ ಒಂದು ಸಂದರ್ಭದಲ್ಲಿ ತಿಳ್ಕೊಂಬಿಡು. ನಿನಗೆ ಪ್ರತ್ಯೇಕವಾಗಿ ಹೇಳ್ಬೇಕು. ಆಯ್ತು ಬಿಡ್ರಿ, ಆಯ್ತು. ನಾನೇನು ಒಡವೆಗಳನ್ನ ಯಾವಾಗಲೂ ಏರ್ಕೊಂತೀನಿ. ಏನಾರ ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಮಾತ್ರ ಹೋಗ್ತೀನಿ. ಈ ಜಾತ್ರೆ, ಸಮಾವೇಶ ಇಂಥವಕ್ಕೆಲ್ಲ ನಾನು ಹಾಕೊಂಡು ಹೋಗಲ್ಲ. ಓಹೋ, ಏನೋ ಸೂರಿ, ನಮ್ಮ ಮನೆಗೆ ಶಿವ ಪಾರ್ವತಿ ಬಂದಂಗೆ ಬಂದ್ಬಿಟ್ಟಿದ್ದೀರಾ. ನೋಡಿ ಅಲ್ಲಿ ಯಾರು ಬಂದಿದ್ದಾರೆ. ಆಗ ಹಿಂದೆ ತಿರುಗಿ ನೋಡ್ತೀನಿ ತಡಿ. ಹಿಂದ್ಗಡೆ ಒಂದು ಕಣ್ಣಿದ್ದಾವೆ, ತಿರುಗಿ ನೋಡ್ತೀನಿ ತಡಿ ಒಂದು ನಿಮಿಷ. ಆಗಲೇ ಸುರೇಶಣ್ಣ, ಭಾಳ ಖುಷಿ ಆಯ್ತು. ನೋಡೋಣ, ಇವತ್ತು ನಮ್ಮ ಮನೆಗೆ ಭಾಗ್ಯ ಬಂದಂಗಾಯ್ತು. ಇವತ್ತು ನಮ್ಮ ಮನೆಗೆ ಶಿವ ಪಾರ್ವತಿ ಬಂದಂಗೆ ಬಂದಿದ್ದಾರೆ. ಇವತ್ತು ಸೋಮವಾರ ಬೇರೆ. ನೋಡ್ರಿ, ಇವತ್ತು ಊರಲ್ಲಿ, ನಮ್ಮ ಹಿರಿಯೂರಲ್ಲಿ ತೇರುಮಲ್ಲೇಶ್ವರ ಜಾತ್ರೆ ಆರಂಭ ಆಗೈತೆ ಇವತ್ತಿಂದ. ಹೌದೇನಕ್ಕ? ದಕ್ಷಿಣ ಕಾಶಿ ಅಂತ ಕರಿತಾರೆ ಅದನ್ನ. ತೇರುಮಲ್ಲೇಶ್ವರ ದೇವಸ್ಥಾನ ಸನ್ನಿಧಾನ ಕ್ಷೇತ್ರ ಐತಲ್ಲ, ಅದನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ. ನೋಡಮ್ಮ, ನೀನು ತಿಳ್ಕೊಂಡಿದ್ಲಾಗೆ. ನೀನು ಎಲ್ಲ ನೋಡ್ತೀಯ ಬಿಡತ್ಲಾಗೆ, ಎಲ್ಲ ನೋಡ್ತೀಯ, ಎಲ್ಲ ಓದ್ತೀಯ. ಅವಳಿಗೆ ಏನಾಗ ಗೊತ್ತು, ನಾನು ಹೇಳಿದಕ್ಕೆ ತಿಳ್ಕೊಂಡವಳೆ. ಅವಳಿಗೆ ಇನ್ನು 20 ಕಿಲೋಮೀಟರಲ್ಲಿ ಯಾವ ಊರು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮ್ಯಾಪ್ ನೋಡಿ ತಿಳ್ಕೊಂತಾಳೆ. ಅಕ್ಕ ಆ ಊರಾಗ ಯಾವುದೈತೆ, ಈ ಊರಾಗ ಯಾವುದೈತೆ ಅಂತ ಹೇಳ್ಬಿಟ್ಟು. ಮೊದಲೇನು ಗೊತ್ತಿರಲಿಲ್ಲ. ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಇಂಥ ಜಿಲ್ಲೆಯಲ್ಲಿ ಇಂಥ ದೇವರೈತೆ, ಇಂಥ ಜಿಲ್ಲೆಗೆ ಇಷ್ಟು ತಾಲೂಕುಗಳು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡೋದಕ್ಕೆ ತಿಳ್ಕೊಂಡಿದ್ದೀವಳು. ಏನೋ ಒಟ್ಟು ತಿಳ್ಕೊಂಡ್ಲಾಗ ಸಾಕು ಬಿಡತ್ತಾಗೆ, ಅಷ್ಟೇ ಸಾಕು. ಯಾವ ಊರು ಎಲ್ಲೈತೆ ಅಂತ ತಿಳ್ಕೊಂಡವರು ಪರವಾಗಿಲ್ಲ. ಹೆಂಗ್ ಬದುಕಬೇಕು ಅನ್ನೋದು ಭಾಳ ಚೆನ್ನಾಗಿ ತಿಳ್ಕೊಂಡವಳು. ಸುಶೀಲಿ ಭಾಳ ಬುದ್ಧಿವಂತೆ. ನೋಡಿದೇನಪ್ಪ ಸುರೇಶ, ನೋಡಿದೆ. ಸುಶೀಲಾ, ಜಾತ್ರೆ ನಡೀತೈತೆ. ತೇರುಮಲ್ಲೇಶ್ವರ ಜಾತ್ರೆ ಇವತ್ತು ನಡೀತೈತೆ. ಹಂಗಾಗಿ ಇವತ್ತಿಂದ ಆರಂಭ. ನೀವು ಬರಲ್ಲ? ನಾವು ಹೊರಟಿದ್ದೀವಿ, ನೀವು ಬರ್ರಿ. ಅದ್ಲ ಹೋಗೋಣ, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನಾವು ಅಲ್ಲಿ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಉಳ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತೀವಿ. ನೀವು ಬಂದ್ಬಿಡ್ರಿ ಅತ್ಲಾಗೆ, ಭಾಳ ಚೆನ್ನಾಗಿರುತ್ತಂತೆ. ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು ದೊಡ್ಡೋತ್ಸವ ಅಂತ ಹೇಳ್ಬಿಟ್ಟು. ನಾಳೆ ಬ್ರಹ್ಮ ರಥೋತ್ಸವ, ನಾಡಿದ್ದು ಕರ್ಪೂರದ ಆರತಿ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ಸಾವಿರಾರು ಜನ ಸೇರಿರ್ತಾರೆ. ಒಂದು ತಿಂಡಿ ಮೇಳಗಳಂತೆ, ಏನೇನು ಒಂದು ಕೊಂಡ್ಕೊಳ್ಳೋದಂತೆ. ದೇವಸ್ಥಾನ ಅಂತೂ ಭಾಳ ಅದ್ಭುತವಾಗೈತೆ, ಹಳೆ ಕಾಲದ್ದು. ಭಾಳ ಚೆನ್ನಾಗೈತೆ. ಬರ್ರಿ, ಹೋಗಿ ಪೂಜೆ ಮಾಡಿಸ್ಕೊಂಡು ಜಾತ್ರೆ ಮಾಡ್ಕೊಂಡು ಬಂದ್ಬಿಡೋಣಂತೆ.
ನಮಗೇನೋ ಬರೋಕ್ಕೆ ಇಷ್ಟ, ಆದರೆ ನಮ್ಮ ಮನೆಯವ್ರು ಒಪ್ಪಬೇಕಲ್ಲ. ನಾನೇನೋ ರೆಡಿ ಇದ್ದೀನಿ, ನಮ್ಮ ಮನೆಯವ್ರು ಒಪ್ಪಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲಾಂತಂದ್ರೆ ಬರೋಕ್ಕಾಗಲ್ಲ ಕಣಕ್ಕ. ಯಾಕೆ ಹೇಳು, ನಾನು ಸ್ವಂತ ನಿರ್ಧಾರ ತಗೊಳಕ್ಕಾಗಲ್ಲ. ಏನದ ಸುರೇಶ, ಕೆಲ್ಸಗಳೇನಾದ್ರು ಇದಾವೇನ? ಕೆಲಸ ಇದ್ರೆ ಪಕ್ಕ ಕಡೆ ಪತ್ಲಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅತ್ಲಾಗೆ. ನಿಮ್ಮ ಮನೇಲಿ ಕರ್ಕೊಂಡು ನಮ್ಮ ಮನೇಲಿ ಕರ್ಕೊಂಡು ಅತ್ಲಾಗೆ ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದ್ಬಿಡೋಣ ಅತ್ಲಾಗೆ. ಮತ್ತೆ ಈ ವರ್ಷ ಬಿಟ್ಟರೆ ಮತ್ತೆ ಮುಂದಿನ ವರ್ಷ ನಾಳೆ ನಾಡಿಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಬರ್ರಿ ಅತ್ಲಾಗೆ ಇರುವಾಗಲೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಆ ರಥೋತ್ಸವ ನೋಡ್ಬೇಕು ನಾವೇ. ನೀನು ಆ ರಥೋತ್ಸವ ಮತ್ತೆ ಕರ್ಪೂರ ತಟ್ಟೆ ಐತಲ್ಲ, ಅದು ನೋಡ್ಬೇಕು ನೀನು. ಅಬ್ಬಬ್ಬಬ್ಬ, ನೋಡಕ್ಕೆ ಅನ್ಕೊಂಡು ಸಾಲದು. ಈ ಸರಿ ನೋಡಿರಂತೆ ಬರ್ರಿ ನೀವು. ನಾನು ಅಷ್ಟೇ ನೋಡು, ತೋಟಕ್ಕೆ ಹೋಗ್ಬೇಕಾಯ್ತು 3 ದಿವಸ. ಆ ಕೆಂಚಪ್ಪರಿಗೆ ಹೇಳಿದ್ದೀನಿ, ಕೆಂಚಪ್ಪರೇ ನಾವು ಬರೋಕ್ಕಾಗಲ್ಲ, ನೀವು ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಕೆಂಚಪ್ಪರಿಗೆ ಹೇಳಿದ್ದೀನಿ. ನಾನು ದೊಡ್ಡ ಮನ್ಸು ಮಾಡಿ ಅತ್ಲಾಗೆ ತೋಟಕ್ಕೆ ಹೋಗ್ತಿಲ್ಲ ಈ ಸರಿ. ತೇರುಮಲ್ಲೇಶ್ವರ ರಥೋತ್ಸವಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಮನ್ಸು ಮಾಡಿ 3 ದಿವಸ ಬಂದೋಬಸ್ತ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಕೆಂಚಪ್ಪರಿಗೆ ಹೇಳಿದ್ದೀನಿ. ಕೆಂಚಪ್ಪರೆ ನಮ್ಮ ತೋಟ ನೋಡ್ಕೊಂತಾರೆ. ಸರಿ ಕಾರಣ ಆಯ್ತು ಅತ್ಲಾಗೆ. ನೀವು ವಿಷಯ ನಮಗೋಸ್ಕರ ಹೇಳ್ತಿದ್ದೀರ ಅಂತಂದಮೇಲೆ ನಾನು ಬರಲ್ಲ ಅನ್ನೋದ್ರಲ್ಲಿ ಸರಿಯಾಗಲ್ಲ. ಅದು ಬರ್ತೀನಿ ಬಿಡ್ರಿ, ಆಯಿತು. ಹೋಗಿ ಫ್ಯಾಮಿಲಿ ಟ್ರಿಪ್ ನೋಡ್ಕೊಂಡು ತೇರುಮಲ್ಲೇಶ್ವರ ಸ್ವಾಮಿ ಜಾತ್ರೆ ನೋಡ್ಕೊಂಡು ಬರೋಣ ಬಿಡ್ರಿ. ಸರಿ ಸರಿ, ಹಂಗಾರೆ ಹೋಗಿ ಬಟ್ಟೆ ಬರೆಲ್ಲ ರೆಡಿ ಮಾಡ್ಕೊಳ್ರಿ ಹೋಗ್ರಿ. ನಾವು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡೋದತ್ಲಾಗೆ. ಸರಿ ಕಣಕ್ಕ, ಆಯಿತು. ನಾವೆಲ್ಲ ರೆಡಿ ಮಾಡ್ಕೊಂತಿರ್ತೀವಿ. ನಿಮ್ದು ಆದ್ಮೇಲೆ ಫೋನ್ ಮಾಡಿರಿ, ನಾವು ನಿಮ್ಮ ಮನೆ ತಕ್ಕೆ ಬಂದ್ಬಿಡ್ತೀವಿ. ನೋಡ್ರಿ ನೋಡ್ರಿ, ಸುಶೀಲಾ ಸುರೇಶ್ ಅಣ್ಣ ಇಬ್ಬರು ಬರ್ತಾರೆ, ಭಾಳ ಖುಷಿ ಆಯಿತು. ನೋಡ್ರಿ, ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಕೂಡಲೇ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಬಂದ್ಬಿಡ್ತು. ಬಿಡತ್ಲಾಗ ಬರಲಿ. ಸುರೇಶ್ ಅಣ್ಣ ಒಳ್ಳೆಯವನತ್ಲಾಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಉದ್ದು ಅಂತ. ಆದರೂ ನಿನಗೂ ಜೊತೆ ಸಿಕ್ಕಂಗೆ ಆಯಿತು, ನನಗೂ ಜೊತೆ ಸಿಕ್ಕಂಗೆ ಆಯಿತು. ನನಗೂ ಒಬ್ಬನೇ ಇರ್ತೀನಿ, ಸುರೇಶನ್ ಕರ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋಕೆ ಅನುಕೂಲ ಆಗುತ್ತೆ. ಆಯಿತು, ನಾನು ಎಲ್ಲ ಹೋಗಿ ಸಿದ್ಧ ಮಾಡ್ಕೊಳ್ತೀನಿ. ನೋಡಮ್ಮ, ಮೊಬೈಲು ಪರ್ಸು ಭಾಳ ಜೋಪಾನ ಇಟ್ಕೋಬೇಕು. ನಾನು ನೀನು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಒಡವೆ ವಸ್ತು ಏರ್ಕೋಬೇಡ ತಾಯಿ. ಒಡವೆ ವಸ್ತು ಏರ್ಕೋಬೇಡ. ಸರಿ, ನಡಿ ಒಳಗೆ. ಬಟ್ಟೆ ಬರೆ ತುಂಬ್ಕೊಳ್ಳೋಣ ಸೂಟ್ ಕೇಸ್ನಾಗೆ. ಬರ್ರಿ. ಎಲ್ಲ ಮುನಿಗಿ ಇಲ್ಲಿ ನಿಂತ್ಕೊಂಡೇನೆ ಮಾಡ್ತಿದ್ಯಾ? ಮಾಡೋಕ್ಕೇನೋ ನಿನಗೆ ಕೆಲಸ ಇಲ್ವ ಇವಾಗ? ಬಂದು ಬೀದಿ ನಿಂತ್ಕೊಂಡಿದ್ಯಾ? ಪಾತ್ರೆ ತೊಳೆದೆ, ಅಡುಗೆ ಮಾಡಿದೆ, ಬಟ್ಟೆ ಹೋಗ್ತೇನೆ. ಓಹೋ ಏನು ಬಂದ್ಬಿಟ್ಟು ನಿಂತ್ಬಿಟ್ಟೋಳೆ. ಅಯ್ಯ, ನಾನೇನು ಸುಮ್ಮನೆ ಬಂದು ನಿಂತ್ಕೊಂಡಿಲ್ಲ. ನೀನು ಹುಡುಕಾಡ್ತಿದ್ದೆ ಮನೆ ಹತ್ರ. ಬೆಳಗ್ಗೆಲೆ ಎದ್ದೋದನು ಇಷ್ಟೊತ್ತಾದ್ರೂ ಬಂದಿರವಲ್ಲ, ಅದಕ್ಕೆ ಇತ್ಲಾಗೆ ಏನಾರು ಬಂದಿದ್ದೇನೋ, ಹೋಟ್ಲಿಗೆ ಏನಾರು ಇದೆಯೇನೋ ಅಂತ ಹೇಳ್ಬಿಟ್ಟು ಹುಡುಕೊಂಡು ಹೋಗೋಣ ಅಂತ ಬಂದೆ ಇತ್ಲಾಗೆ. ನಡೀರಿ. ಅಲ್ಲಿ ಪಂಕಜಕ್ಕ ಪರಮೇಶಣ್ಣರು ಜಾತ್ರೆಗೆ ಹೊಂಟವ್ರೆ, ತೇರುಮಲ್ಲೇಶ್ವರ ಜಾತ್ರೆಗೆ. ಅವ್ರ ಜೊತೆಗೆ ಸುರೇಶಣ್ಣ ಸುಶೀಲಕ್ಕನು ಹೊಂಟಿದ್ದಾರೆ. ನನ್ನ ಕೈಗೆ ಇರೋಕ್ಕಾಗಲ್ಲ, ನಾನು ಹೊರಡ್ಬೇಕಷ್ಟೇ. ಅವರು ಹೊಂಟಿದ್ದಾರೆ, ನೀನು ಅವ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋಗಿ ಇತ್ಲಾಗೆ. ನಮಗೂ ಹೊತ್ಲಾಗೆ ಆ ತೋಟ ಗದ್ದೆ ಮನೆ ನೋಡಿ ನೋಡಿ ಸಾಕಾಗ್ಬಿಡೈತೆ. ನಾವು ಹೊತ್ಲಾಗೆ ಬೇರೆ ಊರಿಗೆ ಜಾತ್ರೆ ನೋಡಕ್ಕೆ ಹೋಗ್ಬೇಕು. ನೋಡ್ರಿ, ಅವರು ಪಂಕಜಕ್ಕ ಪರಮೇಶಣ್ಣ ಎಷ್ಟು ದೊಡ್ಡ ಮನಸ್ಸು ಮಾಡ್ಕೊಂಡು ತೋಟನ ಬೇರೆಯವ್ರಿಗೆ 3 ದಿವಸ ನೋಡ್ಕೊಡಿ ಅಂತ ಹೇಳ್ಬಿಟ್ಟು ಹೊಂಟು ನಿಂತಿದ್ದಾರೆ. ಬೇರೆ ಯಾರಿಗೂ ಒಪ್ಸಿಲ್ಲ, ಕೆಂಚಪ್ಪಣ್ಣವ್ರಿಗೆ ವಹಿಸಿರೋದು. ಎಲ್ಲ 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 ನೋಡು, ಈ ಪರಮೇಶಣ್ಣನ ಈ ಸುರೇಶನು ಪರಮೇಶಣ್ಣ ಹೇಳಿ ತಕತೆ ಅಂತ ಕುಣಿತಾನತ್ಲಾಗೆ. ಕುಣಿಲಿ ಬಿಡತ್ಲಾಗೆ, ಇನ್ನೇನು ಎಂತ ಹೇಳಿ ಕೇಳ್ಬೇಕಲ್ಲ ಅತ್ಲಾಗೆ. ಸರಿ ಆಯ್ತು ಬಿಡತ್ಲಾಗೆ, ಏನು ತೇರುಮಲ್ಲೇಶ್ವರ ಜಾತ್ರೆ ತಾನೆ, ಹೋದ್ರೆ ಆಯ್ತು ಬಿಡತ್ಲಾಗೆ. ಹೊಂಟಿಂತಿದ್ದಾರೆ. ನೀನು ಹೆಂಗಿದ್ರು ಬಟ್ಟೆ ಗಿಟ್ಟೆ ಒಗೆದು ಐರನ್ ಮಾಡಿ ರೆಡಿ ಇಟ್ಕೊಂಡಿದ್ಯಲ್ಲ, ಅದನ್ನೇ ಹಾಕವಂತೆ ಬಿಡತ್ಲಾಗೆ. ಸ್ನಾನ ಮಾಡ್ಕೊಂಡ? ನಾನು ಅಲ್ಲಿ ನೀರು ಕಾಯ್ಕಿಟ್ಟಿದ್ದೀನಿ. ಚೆನ್ನಾಗಿ ಕೆಂಡ ಕಾದಂಗೆ ಕಾದದ. ಫಸ್ಟು ನೀವು ಸ್ನಾನ ಮಾಡ್ಕೊಳ್ಳಿ, ನೀವು ರೆಡಿ ಆದರೆ ಆಮೇಲೆ 8 ಗಂಟೆಲ್ಲ ಸ್ನಾನ ಮಾಡಿ ನಾನು ರೆಡಿಯಾಗಿ ಅವ್ರ ಜೊತೆ ಹೊಂಟು ಬಿಡೋಣ. ಲೇ ರಾಜಾ ಇತ್ತ ತಿರ್ಕೊಳ್ಳಲ್ಲ ಆಗಲ್ಲ. ರಂಗಜ್ಜ, ಏನು ರಂಗಜ್ಜ, ತಿಂಡಿ ತಿಂದರೆ ಆರಾಮಾಗಿ ತಿಂಡಿ ತಿನ್ಕೊಂಡು ಅಲ್ಲೇ ಓಡಾಡ್ತಿದ್ದೀರಪ್ಪ. ಅಂಗಡಿ ಮನೆ ತಗೋ ತೋಟಕ್ಕೂ ಆರಾಮಾಗಿ ಓಡಾಡ್ತಿದ್ದೀರಿ. ಆರಾಮಾಗಿರೋ ವಯಸ್ಸಲ್ಲಪ್ಪ ನಂದು, ಅದಕ್ಕೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ. ಏನು ಗಂಡ ಹೆಂಡತಿ ಬಂದು ಬೀದಿ ನಿಂತ್ಕೊಂಡಿದ್ದೀರಾ? ಏನು ಮಾಡೋಕ್ಕೆ ಕೆಲಸ ಕಾರ್ಯ ಇಲ್ಲವೇ? ಹಿಂಗೆ ಬಂದು ನಿಂತ್ಕೊಳ್ತಾರೇನಪ್ಪ? ಏನಿಲ್ಲ, ಜಾತ್ರೆಗೆ ಹೊಂಟಿದ್ದೀವಿ, ತೇರುಮಲ್ಲೇಶ್ವರ ಜಾತ್ರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಾಗೆ ತೇರುಮಲ್ಲೇಶ್ವರ ಜಾತ್ರೆ ಭಾಳ ಜೋರಾಗಿ ನಡೆಯುತ್ತಂತೆ. ಪಂಕಜಣ್ಣ ಪರಮೇಶಣ್ಣ ಪಂಕಜಕ್ಕ ಆಮೇಲೆ ನಮ್ಮ ಸುರೇಶಣ್ಣ ಸುಶೀಲಕ್ಕ ಎಲ್ಲ ಹೊಂಟಿದ್ದಾರೆ. ಹಂಗಾಗಿ ಅವ್ರ ಜೊತೆಗೆ ನಾವು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವಳು ಇವಳು ಹೇಳಲ್ಲ ಮುನಿಯಮ್ಮ ಹೇಳಿದ್ದು. ಹಂಗಾಗಿ ಇಲ್ಲ ಅನ್ನೋಕ್ಕಾಗುತ್ತೆ, ಅದಕ್ಕೆ ಮಾತಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಅತ್ಲಾಗೆ. ನೀವು ಬರ್ರಿ ಅತ್ಲಾಗ ಹೋಗ್ಬರೋಣ. ನಾನು ಯಾಕಪ್ಪ ವಯಸ್ಸಾದ ಅತ್ಲಾಗೆ, ನಾನು ಊರ ಮನೇಲಿ ಹೆಂಗೆ ತೋಟ ಗದ್ದೆ ಮನೆ ಅಂತ ಅಡ್ಡಾಡ್ಕೊಂಡಿದ್ದೀನಿ. ಅಷ್ಟು ದೂರ ನನಗೆ ಪ್ರಯಾಣ ಮಾಡೋಕ್ಕಾಗಲ್ಲ, ಕೈಕಾಲು ಸುಸ್ತಾದಂಗೆ ಸೋತದಂಗೆ ಆಗ್ತವೆ. ನಮಗೆ ನಮ್ಮೂರೇ ಸರಿ. ನಾನು ನಿಮ್ಮಂಥ ಯುವಕರ ಜೊತೆಗೆ ಯಾಕಪ್ಪ, ನೀವು ಹೋಗಿ ಬರೀ ಅತ್ಲಾಗೆ ಆರಾಮಾಗಿ, ದೇವ್ರು ಒಳ್ಳೇದು ಮಾಡಲಿ. ನೋಡ್ರಂಗಜ ಹೆಂಗೆ ಹೇಳ್ಬಿಡ ಅತ್ಲಾಗೆ, ಇಲ್ಲಿ ಬಾ ನಾನು ನೋಡ್ಕೊತೀನಿ. ಬೇಡ, ನೀನು ಹೋಗ್ಬಾರಪ್ಪ, ಮನೇಲಿ
ನಮ್ಮ ಪುಟ್ರಂಗಜ್ಜಿ, ನಮ್ಮ ಸೊಸೆ ಶಿವಮ್ಮ, ನನ್ನ ಮಗ ಕರಿಯಪ್ಪ, ನನ್ನ ಮಗ ಯಂಕಣ್ಣ ಇದ್ದಾರೆ. ಅವನ್ ಬಿಟ್ಟು ನಾನು ಬರಲ್ಲ, ನೀವು ಹೋಗಿ ಬರ್ರಿ. ಓ ಹಾಗೆ ಸಮಾಚಾರ. ಸರಿ ಬಿಡ್ರಿ, ಆಯಿತು. ಪುಟ್ರಂಗಜ್ಜಿನ ಕರಿಬೇಕಾಗಿತ್ತು, ಟೈಮ್ ಇಲ್ಲ ಅತ್ಲಾಗೆ. ಪುಟ್ರಂಗಜ್ಜಿ ಬೇರೆ ಬೇರೆ ಕಾರ್ಯಕ್ರಮ ಅಂದ್ಕೊಂಡು ಈಗ ಹೇಳಿದ್ರೆ ಬರಲ್ಲ. ಕಡಿಮೆ ಅಂತಂದ್ರು ಒಂದು 2-3 ದಿವಸ ಮುಂಚೆನಾದ್ರು ಹೇಳಿದ್ರೆ ಪುಟ್ರಂಗಜ್ಜಿ ಒಳ್ಳೆಯದು. ಈಗ ಹೇಳಿದ್ರೆ ಬರಲ್ಲ ಬಿಡ್ರಿ. ಆಯಿತು ಬಿಡ್ರಿ ರಂಗಜ್ಜ, ನಾವೇ ಹೋಗಿ ಬರ್ತೀವಿ. ನೀವು ಹುಷಾರಾಗಿ ಮನೆಗೆ ಹೋಗ್ರಿ. ನೋಡಿದ್ರೆ ನೀವು ದಕ್ಷಿಣ ಕಾಶಿ ತೇರು ಮಲ್ಲೇಶ್ವರ ಜಾತ್ರೋತ್ಸವನ ಯಾವ ಥರ ನೋಡಿದ್ದೀರಾ? ನೋಡಿಲ್ವಾ? ಹಾಗಾದರೆ ಬನ್ನಿ ನಮ್ಮ ಜೊತೆ, ನಾವು ನಿಮಗೆ ತೇರು ಮಲ್ಲೇಶ್ವರ ಜಾತ್ರೆನ ತೋರಿಸ್ತೀವಿ. ಇನ್ನು ಯಾರ್ಯಾರು ಅಣ್ಣನ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹ್ಯಾಪಿ ಜರ್ನಿ ದುಬೈ ರಾಜಣ್ಣ, ಮುನಿಯಮ್ಮ, ಹ್ಯಾಪಿ ಜರ್ನಿ.